ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಅವರೆಕಾಯಿ ಬಳಸಿ ಅವರೆಕಾಯಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಅವರೆಕಾಯಿನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಈ ಸಾಸಿವೆ ಚಿಟಪಟ ಅಂತ ಇರಲಿ, ಎಣ್ಣೆ ಎಲ್ಲ ಕಾಯ್ತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಬೌಲ್ನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಸೈಡ್ಗೆ ಎತ್ತಿಟ್ಕೊಂಡು 2 ಗ್ಲಾಸ್ ನೀರು ಹಾಕ್ಕೊಂಡು ಶಾವಿಗೆ ಹಾಕ್ಕೊಂಡು ಅದೇ ನೀರು ಬೌಲ್ನಲ್ಲೇ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವು ಈರುಳ್ಳಿ, ಸಾಸಿವೆ ಹಾಕಿದ ನಂತರ ಕರಿಬೇವಿನ ಸೊಪ್ಪು, ಉದ್ದಿನ ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಒಂದೊಂದೇ ಹಾಕೋದು ಸ್ಕಿಪ್ ಆಗೋಯ್ತು ವಿಡಿಯೋ, ಅದಕ್ಕೆ ಬಾಯಲ್ಲೇ ಹೇಳ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ವರೆಗೂ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಆವಾಗಲೇ ಟೇಸ್ಟ್ ಬರೋದು. ಇದು ಮಾಡೋದಂತೂ ತುಂಬಾ ಸುಲಭ. ಅವರೆಕಾಯಿ ಇಲ್ಲ ಅಂದರೆ ನೀವು ತರಕಾರಿನೂ ಸಹ ಮಾಡ್ಕೊಬಹುದು. ಅವರೆಕಾಯಿ ಹಾಕಿದ್ರೆ ಟೇಸ್ಟು ಬೇರೆ ಥರ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಇವಾಗ ಕೂಗ್ಸಿಟ್ಕೊಂಡಿರುವ ಅವರೆಕಾಯಿನ ನೀರು ಸಪ್ರೇಟ್ ಮಾಡಿಬಿಟ್ಟು ನಾವಿವಾಗ ಬರೀ ಅವರೆಕಾಯಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಲ್ಲ ಬಿಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಲ್ರೆಡಿ ಅವರೆಕಾಯಿ ಬೆಂದಿರುತ್ತೆ, ಒಂಚೂರು ಫ್ರೈ ಮಾಡ್ಕೊಂಡ ಅಂದರೆ ಅದು ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ. ಇದು ಅಷ್ಟೇ, ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೀವು ಲಾಸ್ಟಲ್ಲಿ ಬೇಕಾದ್ರೂ ಹಾಕೊಬೋದು. ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಫ್ರೈ ಆಗ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ನೈಟ್ ಡಿನ್ನರ್ಗೂ ಮಾಡ್ಕೊಬೋದು, ಬೆಳಿಗ್ಗೆ ಟಿಫನ್ಗೂ ಸಹ ಮಾಡ್ಕೊಬೋದು. ತುಂಬಾ ಈಸಿ. ಇವಾಗ ನಾವು ಶಾವಿಗೆ ಹೆಂಗೆ ಬೆಂದಿದೆ ಅಂತ ನೋಡೋದು ಅಂದರೆ, ನೋಡಿ, ಒಂಚೂರು ಎತ್ಕೊಂಡು ಥರ ಕಟ್ಟಾಯಿತು ಅಂದರೆ ಶಾವಿಗೆ ಬೆಂದಿದೆ ಅಂತ. ಆ ಬೆಂದಿರುವ ಶಾವಿಗೆನ ನೀರು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ಬಿಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ, ಫ್ರೈ ಆದ ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕೊಂಡ್ರೆ ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಕಲರ್ ಬರುತ್ತೆ ಅಂತ ಅಷ್ಟೇ. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಶಾವಿಗೆನ ನಾವು ನೀರನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವಾ, ಅದನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡ್ಕೊಂಡ ನಂತರ ನಿಂಬೆಹಣ್ಣು ಹಿಂಡ್ಕೊಬೇಕು. ಇಲ್ಲ ಸ್ಟವ್ ಆನಲ್ಲೇ ಇದ್ದಾಗ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಕಹಿ ಆಗುತ್ತೆ. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ನಾವು ಶಾವಿಗೆನ ಸೈಡ್ ಸಪ್ರೇಟ್ ಮಾಡಿರ್ತೀವಲ್ವಾ, ಅದನ್ನು ಹಾಕೊಂಡು ಮಿಕ್ಸ್ ಮಾಡಬೇಕು. ಇವಾಗಲೂ ಅಷ್ಟೇ, ಸ್ಟವ್ ಆಫ್ ಮಾಡಿಕೊಂಡೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಶಾವಿಗೆನೆಲ್ಲ ಸ್ಟವ್ ಆಫ್ ಮಾಡಿಕೊಂಡೆ ನಿಂಬೆಹಣ್ಣು ಹಿಂಡ್ಕೊಬೇಕು. ಸ್ಟವ್ ಆಫ್ ಮಾಡಿಕೊಂಡೆ ನಾವು ಶಾವಿಗೆನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ 2 ಸೆಕೆಂಡ್ಸು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ. ಇದನ್ನು ತುಂಬ ಹೊತ್ತು ಸ್ಟವ್ ಆನ್ ಮಾಡ್ಕೊಂಡು ನಾವು ಇದನ್ನು ಮಾಡಬಾರ್ದು. ಸ್ಟವ್ ಆಫ್ ಮಾಡ್ಕೊಂಡು ನಿಂಬೆಹಣ್ಣು ಹಿಂಡಬೇಕು. ನಂತರ ಸ್ಟವ್ ಆಫಲ್ಲಿ ಇದ್ದಾಗಲೇ ನಾವು ಶಾವಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ದೇ ಇದರಲ್ಲಿ ಮೇನ್ ಟ್ರಿಕ್ ಇರೋದು. ನೋಡಿ, ಇವಾಗ ಮಿಕ್ಸ್ ಆದ ನಂತರ 1-2 ಸೆಕೆಂಡ್ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟೇ, ರುಚಿಯಾದ ಅವರೆಕಾಯಿ ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.